ಎಷ್ಟೇ ಎಚ್ಚರಿಕೆಗಳನ್ನ ಖಡಕ್ ವಾರ್ನಿಂಗ್ಗಳನ್ನ ಕೊಟ್ಟರೂ ಕೂಡ ನರಿಬುದ್ಧಿ ಪಾಕ್ನಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಪ್ರಧಾನಿ ಮೋದಿ ಭಾಷಣ ಮಾಡಿದಂಥ ಒಂದೇ ಗಂಟೆಯಲ್ಲಿ ಪಾಪಿ ರಾಷ್ಟ್ರ ಡ್ರೋನ್ ದಾಳಿಯನ್ನ ಮಾಡಿದೆ. ಜಮ್ಮು ಕಾಶ್ಮೀರದ ಸಾಂಬಾದಲ್ಲಿ 4 ಕಡೆ ಸಾಲು ಸಾಲಾಗಿ ಡ್ರೋನ್ ಅಟ್ಯಾಕ್ಗಳಾಗಿರೋದು ಹಾಗೂ ಎಲ್ಲಾ ಡ್ರೋನ್ಗಳನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಇನ್ನು ಕಡಿಮೆ ಪ್ರಮಾಣದ ಒಂದು ಡ್ರೋನ್ ದಾಳಿ ಇವತ್ತಾಗಿರೋದು, ಆದರೆ ಇದರಿಂದ ಯಾವುದೇ ಹಾನಿಯಾಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮೊದಲ ಡ್ರೋನ್ ವೇವ್ ಬಳಿಕ ಮತ್ತೆ ಕಂಪ್ಲೀಟ್ ಸೈಲೆಂಟ್, ಯಾವುದೇ ಥರದ ಡ್ರೋನ್ ಆ ಕಡೆಯಿಂದ ಹಾರಿ ಬಂದಿಲ್ಲ. ಇನ್ನು ಭಾರತೀಯ ಸೇನೆಯಿಂದ ಡ್ರೋನ್ ದಾಳಿ ಬಗ್ಗೆ ಒಂದು ಸ್ಪಷ್ಟನೆ ಕೂಡ ಸಿಕ್ಕಿದೆ. ಪ್ರಧಾನಿ ಮೋದಿ ಭಾಷಣ ಮಾಡಿದಂಥ ಕೇವಲ 1 ಗಂಟೆಗಳ ಒಳಗಾಗಿ ಪಾಪಿ ರಾಷ್ಟ್ರ ಪಾಕಿಸ್ತಾನ ಮತ್ತೊಮ್ಮೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಒಂದು ಸೀರೀಸ್ ಆಫ್ ವೇವ್, ಆ ಡ್ರೋನ್ ನ ಒಂದು ವೇವ್ ಇದೆ, ಅದು ಒಂದು ಬಾರಿ ಹಾರಿ ಬಂತು ಪಾಕಿಸ್ತಾನದ ಗಡಿಯಿಂದ ಭಾರತದ ಕಡೆಗೆ. ಆದರೆ ಈ ದಾಳಿಯನ್ನ ಹಿಮ್ಮೆಟ್ಟಿಸುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಈ ಕಡಿಮೆ ಪ್ರಮಾಣದ ಡ್ರೋನ್ ಅನ್ನ ಏನು ಪಾಕಿಸ್ತಾನ ಹಾರಿಸಿತ್ತು, ಈ ಎಲ್ಲಾ ಡ್ರೋನ್ಗಳನ್ನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕಿದೆ ಹಾಗೂ ಇದರಿಂದ ಯಾವುದೇ ರೀತಿಯಾದಂತಹ ಹಾನಿ ಆಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.